ಆತ್ಮೀಯ ಮಾಧ್ಯಮ ಮಿತ್ರರೇ, ಒಳ ಮೀಸಲಾತಿ ಹೋರಾಟದ ಸಮಿತಿಯಿಂದ 12ನೇ ತಾರೀಕು ಬಹಳ ಬೃಹತ್ ರ್ಯಾಲಿ ನಡೆದಿರೋದು ತಮ್ಮೆಲ್ಲರಿಗೂ ಗೊತ್ತಿರೋಂತ ವಿಚಾರ. ರ್ಯಾಲಿಲಿ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ಕೊಟ್ಟಂತ ಆಶ್ವಾಸನೆ, ಮತ್ತೆ ಸಮಾಜಕ್ಕೆ ನಾವು ಯಾವ ರೀತಿ ಸಂದೇಶ ಕೊಡಬೇಕು, ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಸಮಿತಿಯ ಪರವಾಗಿ ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ಬಣ್ಣ ಆರೋಲಿಕರ್ ಅವರು, ದಂಡೋರ ನರಸಪ್ಪನವರು, ಮತ್ತೆ ಫರ್ನಾಂಡಿಸ್ ಅವರು, ತ್ರಿಲೋಕ್ ಚಂದ್ರ ಅವರು, ರಾಜು ಅದನೂರು, ಮಲ್ಲಿಕಾರ್ಜುನ್ ಪಿಲ್ಲರ್ ಅವರು ಎಲ್ಲರೂ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಸಮಿತಿ ವತಿಯಿಂದ ಬಂದಿದ್ದೀವಿ. ಈಗ ತಮ್ಮನ್ನ ಉದ್ದೇಶಿಸಿ ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿ ಅವರು ಈ ಪತ್ರಿಕಾಗೋಷ್ಠಿ ಬಗ್ಗೆ ಮಾತಾಡ್ತಾರೆ. ನಮ್ಮ ಜಂಟಿ ಹೋರಾಟ ಸಮಿತಿ ಏನಿದೆ, ಮೀಸಲಾತಿ ಹೋರಾಟ ಸಮಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು 12ನೇ ತಾರೀಕು ನಿನ್ನೆಲ್ಲ ಮೊನ್ನೆ ಸುಮಾರು 35-40 ಸಾವಿರ ವಿಶೇಷ ರ್ಯಾಲಿಯನ್ನು ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ತಾವು ಕೂಡ ಅದನ್ನು ಸುದ್ದಿ ಮಾಡಿದ್ದೀವಿ. ಆ ಒಂದು ಇಡೀ ದಿನ ನಡೆದಂಥ ಸಭೆಯಲ್ಲಿ ಸುಮಾರು 5-6 ಗಂಟೆಗೆ ಮುಖ್ಯಮಂತ್ರಿಗಳು ಕರೆದು ಸುಮಾರು ನಮ್ಮ ಹತ್ರ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಸಹ ಇದ್ರು. ಮಾದರ ಚೆನ್ನಯ್ಯವರು, ಸಿದ್ದರಾಜ್ ಅವರು, ಎಲ್ಲ ಸ್ವಾಮೀಜಿಗಳು, ನಮ್ಮೆಲ್ಲ ಲೀಡರ್ಗಳು ಇದ್ದರು. ನಮಗೆ ಒಂದು ಆತಂಕ ಇದ್ದಿದ್ದು ಏನು ಅಂತ ಹೇಳಿದರೆ, ಈಗಾಗಲೇ 56,000 ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿ ತುಂಬ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಇತ್ತು. ಆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗಿತ್ತು. ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ವಿಧವಾದ ರೀತಿಯಲ್ಲಿ ಮಾಡಿದ್ದಾರೆ. ಅವತ್ತು ಸಿದ್ದರಾಮಯ್ಯನವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ, ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ ಜಸ್ಟ್ ಮಾಹಿತಿ ಕೇಳಿದ್ದೀವಿ ಅಷ್ಟೇ, ನೋಟಿಫಿಕೇಶನ್ ಆಗಿಲ್ಲ. ಇದೇ ತಿಂಗಳು 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ. ಮತ್ತು ಅದರಲ್ಲಿ ಆಗಂತ ಎಲ್ಲ ನೇಮಕಾತಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡ್ತೀವಿ. ಮತ್ತು ಪ್ರಮೋಷನ್ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದ್ರನ್ನ ಸ್ಪಷ್ಟವಾಗಿ ಅವರು ನಮ್ಮ ಎಲ್ಲ ನಾಯಕರಿಗೂ ತಿಳಿಸಿದ್ದಾರೆ. ಇದಾದ ಮೇಲೆ ಸುಮಾರು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದ ಜಾಗದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಕೆ ಎಚ್ ಮುನಿಯಪ್ಪನವರು, ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಎಲ್ಲರೂ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದ್ದಾರೆ, ನೋಟಿಫಿಕೇಶನ್ ಆಗಿಲ್ಲ, 22ನೇ ತಾರೀಕು ಆದಮೇಲೆ ಅದಾಗೋದು ಅಂತ ಹೇಳಿದ್ದಾರೆ. ಅದಾದಮೇಲೆ DPR ಸೆಕ್ರೆಟರಿ ಕೂಡ ಮಾತಾಡಿದ್ದೀವಿ. ಅವರು ಕೂಡ 27 ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತದೆ, ಅದುವರೆಗೂ ಯಾವುದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ಸದ್ಯಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ಥರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ರವರೆಗೂ ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. 27ನೇ ತಾರೀಕು ಸರ್ಕಾರ ಮಾಡಲೇಬೇಕು. 27ನೇ ತಾರೀಕು ಸರ್ಕಾರ ಏನನ್ನ ಮಾಡೋದೇನನ್ನ ಮತ್ತೆ ಲೇಟ್ ಮಾಡೋದು, ಮಾಡೋದೇನನ್ನ ಮಾಡಿದರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ಮತ್ತೆ ನಾವು ರೆಡಿ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವ್ರು ಯಾರು ಕೂಡ ಆತಂಕಕ್ಕೊಳಗಾಗಬಾರ್ದು. ಆಮೇಲೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಕ್ಕೂ ಕೂಡ ಮಿಸ್ಗೈಡ್ ಆಗದಿರ ಸರ್ಕಾರ ಮಾತು ಕೊಟ್ಟಿರೋದ್ರಿಂದ ಸರ್ಕಾರ ಮಾಡೋವರೆಗೂ 27ರವರೆಗೂ ನಾವು ಕಾಯೋಣ ಅಂತಕ್ಕಂಥ ಮಾತನ್ನು ರಾಜ್ಯದ ಎಲ್ಲ ಮಾದಿಗ ಮತ್ತು ಉಪಜಾತಿಗಳಿಗೆ ನಾವು ಈ
ಪತ್ರಿಕೆಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಇವತ್ತು ಲಂಬಾಣಿ ಭವಿಷ್ಯ ಕೂಡ ಇದಕ್ಕೆ ವಿರುದ್ಧವಾಗಿ ಮಾಡಬಾರ್ದು. ಯಾಕಂದರೆ ಇದು ರಿಸರ್ವೇಷನ್ದು ಜೊತೆ ಮುಗಿದ ತಕ್ಷಣ ನಾವೆಲ್ಲ ಒಗ್ಗಟ್ಟಾಗಿ ತಿರ್ಗಾ ಖಾಸಗೀಕರಣದಲ್ಲಿ ಮೀಸಲಿತಿ ಮತ್ತು ವಿಧಿ ಇಲಾಖೆಯಲ್ಲಿರ್ತಕ್ಕಂಥ ಕೆಲವೆಲ್ಲ ಬೆನಿಫಿಟ್ ತಗೊಳಕ್ಕೆ STBTSBದು ಭೂಮಿ ಹೋರಾಟ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಾವು ಮಾಡಬೇಕಾಗ್ತದೆ. ಅದರಿಂದ ನಾವು ಯಾರಿಗೂ ಕೂಡ ವಿರೋಧ ಮಾಡಿಲ್ಲ ಇದುವರೆಗೂ ಕೂಡ. ನೀವುಗಳು ಕೂಡ ಅದನ್ನು ಮಾಡಬಾರ್ದು, ಸಹಕರಿಸಬೇಕು. ಈಗ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಯಾರಿಗೂ ಆಗಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ತಾ ನಮ್ಮ ಇಡೀ ಕರ್ನಾಟಕದ ಮಾದಿಗ ಮತ್ತು ಉಪಜಾತಿ ಸಮುದಾಯಗಳು 27 ಸರ್ಕಾರದ ತೀರ್ಮಾನ ಆಗೋವರೆಗೂ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕಳಕಳಿ ಮನವಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಅಮ್ಮಣ್ಣ ರೌಕರ್ ಮಾತಾಡ್ತಾರೆ. ಅಧ್ಯಕ್ಷಗಳಿಂದ 27ರವರೆಗೆ ಸರ್ಕಾರದ ನಿಲುವನ್ನು ಕಾಯ್ದುಕೊಂಡಿದೆ. ಈಗಾಗಲೇ ಸುಮಾರು ಕಳೆದ 3.5 ದಶಕಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಆಶ್ವಾಸನೆಗಳು ಹುಸಿಯಾಗಿರೋದ್ರಿಂದ ಮತ್ತೊಂದ್ಸರಿ ಕಟ್ಟೆಚ್ಚರ ವಹಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ಸುಮಾರು 35 ಸಂಘಟನೆಗಳ ಪ್ರಮುಖರು ಇದೇ ತಿಂಗಳ 23ನೇ ತಾರೀಕಿಗೆ ಗಾಂಧಿ ಭವನದಲ್ಲಿ ಮತ್ತೆ ಸಭೆ ಸೇರ್ತಾ ಇದೆ. ರಾಜ್ಯ ಮಟ್ಟದ ಪ್ರಮುಖರ ಸಭೆ. ಸರ್ಕಾರ ಹಲವಾರು ಸಾರಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಈಡೇರಿಸಲಾರದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದ್ಸಾರಿ 23ಕ್ಕೆ ನಮ್ಮ ಸಭೆಯನ್ನ ಮಾಡೋದ್ರ ಮೂಲಕ ಮುಂದೆ 27ರ ನಂತರ ನಾವು ಯಾವ ತರದ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅಲ್ಲಿ ಪೂರ್ವಭಾವಿಸಬೇಕಾಗ್ತೀವಿ. ಅದಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲಾ ಸಮುದಾಯಗಳು ಸಂವಿಧಾನಿಕ ವಿಷಯವನ್ನ ಅತ್ಯಂತ ಸಹನೆಯಿಂದ ಬಗೆಹರಿಸಿಕೊಳ್ತಕ್ಕಂಥ ಸಕಾಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಗೌರವಿಸತಕ್ಕಂಥ ಸರ್ಕಾರ ಅಷ್ಟೇ ಸಮುದಾಯದ ಎಲ್ಲಾ ಸಂಘಟನೆಗಳು, ಸಮುದಾಯದ ಎಲ್ಲಾ ಹಿತೈಷಿಗಳು ಇದನ್ನು ಶಿರಸ ವಹಿಸಿ ಪಾಲಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು 27ರವರೆಗೆ ಕಾದು ನೋಡ್ತಾ ಇದ್ವಿ. ಅದುವರೆಗೆ ಇಡೀ ರಾಜ್ಯದ ಜನ ಈ ಒಂದು ಕುತೂಹಲಕಾರಿ ಸಚಿವ ಸಂಪುಟದ ತೀರ್ಮಾನವನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ 27ನೇ ತಾರೀಕಿಗೆ ಇಡೀ ಒಂದು ದಿನ ಬಹಳ ಸ್ಪಷ್ಟವಾಗಿ ನಮ್ಮ ನಿಯೋಗಕ್ಕೆ ಹೇಳಿದ್ದಾರೆ. ಪದ್ಮಶ್ರೀ ಮಂದಕೃಷ್ಣರವರು ನಮ್ಮ ರಾಷ್ಟ್ರ ನಾಯಕರು CM ಜೊತೆ ಮಾತಾಡಿದಾಗ ನಾವೆಲ್ಲರೂ ಅವ್ರ ಜೊತೆಗೆ ಸೇರಿದಾಗ 24 ಗಂಟೆಗಳ ಕಾಲ ಚರ್ಚೆ ಮಾಡಿ ಆದ್ರೆ ಮತ್ತೊಂದ್ಸಾರಿ ಒಳ ಮೀಸಲಾತಿಯನ್ನು ಮರುಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಒಂದು ಕಟ್ಟೆಚ್ಚರವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಸಂಪುಟ ಸಭೆ ಈ ಸೆಷನ್ ಇರೋದ್ರಿಂದ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಒಂದಿನ ಸಚಿವ ಸಂಪುಟವನ್ನು ನಡೆಸಬೇಕಂತ ಕೊಡೋದಕ್ಕೋಸ್ಕರ ಗೌರವಿಸ್ತೀವಿ. ಒಂದ್ ವೇಳೆ ಆ ಗೌರವ ತಕ್ಕಂಗೆ CM ಅವ್ರು ನಡ್ಕೊಂಡ್ರೆ ನಮ್ಮ ಹೋರಾಟ ಇರಲ್ಲ. ಬಟ್ ಒಂದ್ ವೇಳೆ ಅದನ್ನ ತಪ್ಪಿ ಮತ್ತೆ ನಮ್ಮ ಸಮುದಾಯ ಹಿತಾಸಕ್ತಿಗೆ ದ್ರೋಹ ಬಗೆದ್ರೆ ಅಥವಾ ಹಿತಾಸಕ್ತಿಯನ್ನು ಕಡೆಗಣಿಸಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಮೊನ್ನೆ ನಡೆದಿರ್ತಕ್ಕಂಥ 50,000 ಜನರ ಆಕ್ರೋಶ ಇದನ್ನ ಅದು ಹಿಮ್ಮಡಿ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಪತ್ರಿಕರ್ತರ ಮಿತ್ರರೇ, ನಮ್ಮ ಸಂಚಾಲಕರಾದಂಥ ಮಾನಸಂದ್ರ ಮುನಿಯಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನ ನಾವು ದಿಢೀರನೆ KK ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ನಾವು ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ 1 ತಾಸು 1 ಗಂಟೆಯವರೆಗೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡೋಣ ಅನ್ನೋ ಒಂದು ಆಲೋಚನೆಗೆ ಕನಿಷ್ಠ 38 ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಮತ್ತು ಸರ್ಕಾರದ ನಡೆಯನ್ನು ನಮಗೂ ಏನಾದರೂ ಮೋಸ ಅಥವಾ ವಂಚನೆ ಮಾಡಿದರೆ, ಯಾಕಂದರೆ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಹೇಳೋದೊಂದು ಮಾಡೋದು ಇನ್ನೊಂದು. ಹಾಗೆ ನಾವು ಒಟ್ಟಾರೆ ನಮ್ಮ ಸಂಚಾಲಕರ ಮಾನಸಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ಒಟ್ಟಾರೆ ನಾವೆಲ್ಲರೂ CM ಅವರ 3ನೇ ಮಹಡಿಯಲ್ಲಿ ವಿಧಾನಸೌಧದಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜದ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮತ್ತು ಎಲ್ಲರೂ ಕೂಡ ಒಂದೂವರೆ 1 ತಾಸು ಚರ್ಚೆ, ನಿಮ್ಮ ಹೋರಾಟವನ್ನು ಹಿಂಪಡೆಯಿರಿ, ನಾವು ನಿಮ್ಮ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಆದ ನಂತರೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಉದ್ಯೋಗ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿರುವುದರಿಂದ
ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಂತ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಬಿಲ್ ಪಾಸ್ ಆಗಿದೆ, ವರ್ಗೀಕರಣ ಜಾರಿಯಾಗಿದೆ, ಆ ವಿಷಯವನ್ನು ನೇರವಾಗಿ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಹಾಕಿದ ಸಂದರ್ಭದಲ್ಲಿ ಇಲ್ಲ ನಾನು ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27 ತಾರೀಕುವರೆಗೆ ಅವತ್ತು ವಿಶೇಷ ಕ್ಯಾಬಿನೆಟ್ ಇರ್ತದೆ, ನಾನು ಯಾವುದೂ ಕೂಡ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ಜಾತಿ ಜನಾಂಗಕ್ಕೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಹೇಳಿದರು. ಸೊ ಒಂದು ನಾವು ಪ್ರಶ್ನೆ ಮಾಡಿದಾಗ ನಮಗೆ ಎಲ್ಲೋ ಒಂದು ಆತಂಕ ಇದೆ. ಪ್ರತ್ಯೇಕವಾಗಿ ಮಾದಿಗರಿಗೆ 3 ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಏನು ಆಯೋಗಗಳು ರಚನೆ ಆಗಿದ್ದಾವೆ. ಹೆಚ್ಚು ನಾಗಮಂದಸ್ ಆಯೋಗದಲ್ಲಿ 6% ಇದೆ, ಮಾಧುಸ್ವಾಮಿ ವರದಿಯಲ್ಲಿ ಕೂಡ 6% ಇದೆ ಮಾದಿಗರಿಗೆ, ಮತ್ತು ನಾಗಮಂದಾಸ್ ವರದಿ ಹಾಗೂ ಮಾಧುಸ್ವಾಮಿ ವರದಿ, ಈ 3 ವರದಿಗಳಲ್ಲಿ 6% ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲಿ ಏನಾಗ್ತದೆ, ಇವತ್ತು ರಾಜ್ಯ ಸರ್ಕಾರ 5.5 ಈ ರೀತಿ ಒಳ ಕುತಂತ್ರ ನಡೀತಾ ಇದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಪ್ರತ್ಯೇಕವಾಗಿ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡ್ಬೇಕಂತೇಳಿ ನಮ್ಮ ಗುರಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಮೀಸಲಾತಿ ಸಿಗಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಮಹಾನ್ ನಾಯಕನು, ಅವರ ಆಸೆ ಏನಿತ್ತು, ಶೋಷಿತ ಸಮುದಾಯಗಳು ಮತ್ತು ಅತ್ಯಂತ ಕಟ್ಟಕ್ಕಿಡುವ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕಂತೇಳಿ ಅವರು ಮನಸ್ಸಿತ್ತು, ಅದು ನೆನಸಾಗಬೇಕಾಗಿದೆ. ಮೊನ್ನೆ 4 ಜನ ಮಂತ್ರಿಗಳು ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಮ್ಮ ಮನೆಯನ್ನು ಸ್ವೀಕರಿಸಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ಅಲ್ಲಿ ಬಂದಿರೋದು. ನಾವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಭೆ ಕರೆದು ಆ ಸಭೆಯಲ್ಲಿ ನಿರ್ಣಯಗಳು ಏನು ಮಂಡಿಸಿದರೆ ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ನಾವು ಸ್ವಾಗತಿಸ್ತೀವಿ. ಇಲ್ಲದೆ ಇದ್ರೆ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡ್ತೀವಿ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲೋಲ ಕಲ ಮಾಡಲಿಕ್ಕೆ ಮಾಲಿಗೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಇವತ್ತು 23ನೇ ತಾರೀಕು ಮತ್ತೊಂದು ಸಲ ಗಾಂಧಿ ಭವನದಲ್ಲಿ ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ರಾಜ್ಯದ ನಾಯಕರುಗಳು ಸೇರ್ತಾ ಇದ್ದೀವಿ. ಅದು ಮಾನ್ಯ ಮಾನಸನ ಮುನಿಯಪ್ಪನ ಹಿರಿಯರು, ಅವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರು, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಗಿದ್ದೀವಿ. ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. 38 ಸಂಘಟನೆಗಳ ಒಗ್ಗಟ್ಟಿನ ಪ್ರದರ್ಶನ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಡ್ಕೊಳ್ಬೇಕು. ಒಂದು ವೇಳೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದ್ರೆ ಮುಂದೆ ಆಗುವ ಅನಾಹುತ ಕಾರಣ ಬರುವಂತ 28 ಚುನಾವಣೆಯಲ್ಲಿ ಮಾದಿಗರು ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ 12 ಮಾತು ಮುಗಿಸ್ತೇನೆ.